ನಾನು ಹೊಸ ರೆಸಿಪಿ ತೊಗೊಂಡು ನಿಮ್ಮ ಮುಂದೆ ಬಂದೇನಿ ಇವತ್ತೇನಪ್ಪ ಅಂದ್ರೆ ಪಂಚಮಿ ಒಳಗೆ ನಾವು ಕಾಮನ್ನಾಗಿ ಎಳ್ಳುಂಡಿ, ಶೇಂಗಾ ಉಂಡಿ, ಡಾಣಿ ಉಂಡಿ, ಬೇಸನ್ ಉಂಡಿ, ರವಾ ಉಂಡಿ ಈ ಟೈಪ್ ಮಾಡ್ತೀವಿ. ಆದರೆ ಇದು ಗುಳ್ಳಡ್ಕಿ ಉಂಡಿ ಅಂತಂದು ಮಾಡೋದು ಸ್ವಲ್ಪ ಕಷ್ಟ ಐತೆ ಅಂದ್ರೂ ನಾನು ಈಸಿ ಮೆಥಡ್ನೊಳಗೆ ನಿಮಗೆ ತೋರ್ಸಕ್ಕೆ ಬಂದೇನಿ. ಗುಳ್ಳಡ್ಕಿ ಉಂಡಿ ಮಾಡೋಕ್ಕಿಂತ ಮೊದಲು ಗುಳ್ಳಿ ಮಾಡ್ಕೋಬೇಕು. ಈ ಗುಳ್ಳಿ ಹ್ಯಾಂಗೆ ಮಾಡೋದಪ್ಪ ಅನ್ನೋದು ನಾನು ಈಸಿ ಮೆಥಡ್ನಾಗ ನಿಮಗೆ ತೋರಿಸ್ಕೊಡ್ತೇನೆ. ಇದನ್ನು ನೋಡಿರಿ, ನೀವು ಟ್ರೈ ಮಾಡಿರಿ. ಆದ್ರೆ ಇದು ಅಂಗಡಿಯೊಳಗೂ ಸಿಗ್ತೈತಿ, ಮನೆಯೊಳಗೆ ಮಾಡಿದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ. ಒಮ್ಮೆ ಟ್ರೈ ಮಾಡಿರಿ. ಇದು ಹ್ಯಾಂಗೆ ಮಾಡೋದು, ಏನು ಬೇಕು ನೋಡೋಣ. ಎಲ್ಲರಿಗೂ ನಮಸ್ಕಾರ. ಅಗ್ರಿ ಫುಡ್ ಸ್ಟಾರ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗುಳ್ಳಡ್ಕಿ ಗುಳ್ಳಿ ಹ್ಯಾಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಗುಳ್ಳಡ್ಕಿ ಗುಳ್ಳಿ ಇವತ್ತು ಮಾಡೋದು ಹೇಳ್ತೀನಿ. ಗುಳ್ಳಿ ಮಾಡಿಂದ ಇನ್ನೊಂದು ವಿಡಿಯೋದಾಗ ನಾನು ಗುಳ್ಳಿ ಉಂಡಿ ಹ್ಯಾಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ 1 kg ಜವಾರಿ ಗೋಧಿ ತೊಗೋರಿ. ಜವಾರಿ ಗೋಧಿ ನಮ್ಮ ಮಾರ್ಕೆಟ್ನಾಗ ಸಿಗ್ತಾವೆ. 1 kg ಜವಾರಿ ಗೋಧಿ ತೊಗೋರಿ. ಇದಕ್ಕೆ ಅರ್ಧ ಪಾವು kg ಸಣ್ಣ ರವೆ ಅಂದ್ರೆ ಚಿರೋಟಿ ರವೆ ತೊಗೋರಿ. 1 kg ಗೋಧಿಗೆ ಅರ್ಧ ಪಾವು kg ಅಂದ್ರೆ ಪಾವು kgಕ್ಕಿಂತ ಅರ್ಧ ಚಿರೋಟಿ ರವೆ ತೊಗೋರಿ. ಈಗ ಇವು 2 ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಏನು ಮಾಡೋದಪ್ಪ ಅಂದ್ರೆ ಫಸ್ಟ್ ನಾವು ಗೋಧಿನ 24 ತಾಸು ನೆನೆ ಹಾಕ್ಕೋಬೇಕು. ಈಗ ನಾವು ಬೆಳಿಗ್ಗೆ 10 ಗಂಟೆಗೆ ನೆನೆ ಹಾಕಿದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ತಿರುಗಬೇಕು. ಈಗ ನಾ ಇವನ್ನ 24 ತಾಸು ನೆನೆ ಹಾಕ್ಕೋತೇನೆ. ಈಗ ಮೊದಲು ನೋಡ್ರಿ, ನಾನು ಇವನ್ನ ನೆನೆ ಹಾಕ್ಕೊಂಡೇನಿ. ಈಗ ಇವು ಚಲೋತ್ನಾಗ ನೆನಿಬೇಕು. 24 ತಾಸು ನೆನೆದ ಮೇಲೆ ಹೆಂಗಾಗ್ಯಾವ ತೋರಿಸ್ತೇನೆ ನೋಡ್ರಿ. ಹೆಚ್ಚಿಗೆ ನೋಡಿದ್ರೆ ಒಳಗಿಂದೆಲ್ಲ ಅದರಲ್ಲಿರುವಂಥ ಕಣಕ ಹೊರ ಬರ್ತೈತಿ. ಈಗ ಇದನ್ನು ಮಿಕ್ಸರಿಗೆ ಹಾಕ್ಕೊಳ್ಳೋಣ. ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ರುಬ್ಕೋಬೇಕು. ಈಗ ನಾವು ಇದಕ್ಕೆ ನೀರು ಹಾಕೋಣ. ಈಗ ಇದು ಭಾಳ ಪೇಸ್ಟ್ ಆಗಬಾರ್ದು ಯಾವಾಗಲೂ. ಅದಕ್ಕೆ ಇದು ಜೇಕ್ ಬರ್ಬೇಕದು, ಯಾಕಂದ್ರೆ ಭಾಳ ತಿರುಬೇಡ್ರಿ. ನೋಡ್ರಿ, ಈ ಟೈಪ್ ಜೇಕ್ ಬರ್ಬೇಕು ಅದ್ರೊಳಗೆ, ಅಂದ್ರೆ ನಮಗೆ ಪರ್ಫೆಕ್ಟಾಗಿ ಬಂದೈತಿ ಇದಂತ ಅರ್ಥ. ಇದನ್ನ ಒಂದು ಸಾಣಿಗೆ ಹಿಟ್ಟು ಸಣ್ಣ ಸಾಣಿಗೆ ತಗೋರಿ. ಬುಡಕ್ಕೊಂದು ಬುಟ್ಟಿ ಇಟ್ಕೋರಿ. ಇಟ್ಕೊಂಡು ಇದನ್ನೆಲ್ಲ ನೀರು ಹಾಕಿ ಇದ್ರೊಳಗಿಂದ ಹಾಲಿನ ಅಂಶ ಎಲ್ಲ ತೆಗಿಬೇಕು ನಾವೀಗ. ಯಾಕಂದ್ರೆ ಹಾಲಿನ ಅಂಶ ಇತ್ತಂದ್ರೆ ನಮಗೆ ಗುಳ್ಳಿ ಸರಿಯಾಗಿ ಬರುವುದಿಲ್ಲ. ಅದಕ್ಕೆಲ್ಲ ಹಾಲಿನ ಅಂಶ ತೆಗಿಬೇಕು. ಆ ಹಾಲಾದ್ರೂ ನಮ್ಗೆ ಉಪಯೋಗಕ್ಕೆ ಬರ್ತೈತಿ, ಅದನ್ನು ವೇಸ್ಟ್ ಮಾಡೋಂಗಿಲ್ಲ. ಅದಾದ್ರೂ ಉಪಯೋಗಕ್ಕೆ ಬರ್ತೈತಿ. ಈಗ ನೋಡ್ರಿ, ನಾ ಯಾವ ಟೈಪ್ ನೀರು ಬಿಟ್ಕೊಂಡು ಎಲ್ಲ ಹಾಲು ತಗೊತೇನೆ. ಈಗ ಎಲ್ಲ ಕ್ಲೀನ್ ಆಗ್ಬೇಕದು. ಎಲ್ಲ ಕೈಯಾಡಿಸಿ ಅದ್ರೊಳಗಿನ ಹಾಲು ತೆಗಿದ್ರಿಂದ ನಮ್ಗೆ ಒಳ್ಳೆ ಕಣಕ ಸಿಗ್ತೈತಿ. ನೋಡ್ರಿ, ಈಗ ಅದ್ರೊಳಗಿಂದೆಲ್ಲ ಅಂಶ ಹೋಗ್ತದೆ ಹಾಲಿಂದ. ಈಗ ನಮ್ಗೆ ಕಣಕ ರೆಡಿ ಆಗ್ತಿದ್ದು. ಇದ್ರೊಳಗಿಂದ ತೌಡು ತೆಗಿಬೇಕು ನಾವೀಗ. ಅದಕ್ಕಿಂತ ಮುಂಚೆ ಈ ಹಾಲು ಏನು ಮಾಡ್ಬೇಕಪ್ಪ ಅಂದ್ರೆ ಮ್ಯಾಲಿಂದೆಲ್ಲ ಬಸದು ಕೆಳಗಿನ ಮಂದನ ಹಾಲು ನಮ್ಗೆ ದೋಸಾಕ್ಕೆ, ಆಮೇಲೆ ಇದಕ್ಕೆ ಸಕ್ರೆ ಅಥವಾ ಬೆಲ್ಲ ಹಾಕಿ ನಾನು ಬರ್ಫಿನೂ ಮಾಡ್ಬೋದು ಇವಕ್ಕೆ. ಆಮೇಲೆ ಇದರಲ್ಲೇ ಶಾಂಡಿಗೆನೂ ಮಾಡ್ತಾರೆ. ಈಗ ಈ ಕಣಕ ಹೆಂಗೆ ತೊಳಿಪ್ಪ ಅಂದ್ರೆ ಈ ಟೈಪ್ ಒಂದು ಹುರುಬರ್ಕಾದ ತಗಡಿನ ಸಾಣಿಗೆ ತಗೋರಿ. ಅದ್ರ ಮೇಲೆ ಅದನ್ನ ಕಣಕ ಏನು ನಾವು ಈಗ ಹಾಲು ತೊಗೊಂಡ್ವಲ್ಲ ಆ ಕಣಕದ್ದು ಇಟ್ಕೊಂಡು ಅದ್ರ ಮೇಲೆ ತಿಕ್ಬೇಕು. ತಿಕ್ಕೋದ್ರಿಂದ ನಾವು ನಳ ಇಟ್ಕೊಂಡು ತಿಕ್ಕೋದ್ರಿಂದ ಅದ್ರೊಳಗಿಂದೆಲ್ಲ ತೌಡನ್ನು ಸ್ವಚ್ಛ ಆಕೈತಿ. ಅದು ಏನು ಹುರುಬರ್ಕಿರ್ತೈತಲ್ಲ ಅದಕ್ಕೆಲ್ಲ ಮೆತ್ತಿ ಅದೆಲ್ಲ ಸ್ವಚ್ಛ ಆಗಿಬಿಡ್ತೈತಿ. ಎಲ್ಲ ಸ್ವಚ್ಛಗೆ ತಿಕ್ಕಿ ಕ್ಲೀನ್ ಮಾಡ್ಕೋಬೇಕು ಅದನ್ನು. ಅದ್ರೊಳಗಿರುವಂಥ ತೌಡಿನ ಅಂಶ ಎಲ್ಲ ತೆಗಿಬೇಕು. ತೌಡು ಓದಿತ್ತು ಅಂದ್ರೆ ನಾವು ಗುಳ್ಳಿ ಕರಿ ಹೊತ್ನ್ಯಾಗ ಎಣ್ಣೆಯೊಳಗೆ ಸಿಡಿಯೋ ಚಾನ್ಸ್ ಇರ್ತೈತಿ. ಅದಕ್ಕೆ ಸ್ವಚ್ಛ ಮಾಡ್ಕೋಬೇಕು. ತೌಡಿತ್ತಂದ್ರೆ ನಮ್ಗೆ ಕರೆಕ್ಟಾಗಿ ಗುಳ್ಳಿನೂ ಬರುವುದಿಲ್ಲ. ನೋಡಿ, ಈ ಟೈಪ್ ನಮಗೆ ರೆಡಿ ಆಯ್ತು. ಈಗ ಜೇಕ್ ಇದು ಪರ್ಫೆಕ್ಟ್ ಅನ್ಬೋದು. ಈಗ ತೌಡು ಎಷ್ಟು ಬಂದೈತಿ ತೋರಿಸ್ತೇನೆ ನೋಡ್ರಿ. ನಾವು 1 kg ಗೋಧಿ ತೊಗೊಂಡಿದ್ದೆಲ್ಲ ಅದ್ರದಷ್ಟು ತೌಡಿದ್ದು. ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಪಾತ್ರೆಗೆ ಕೆಳಗೆ ಭಾಗದೊಳಗೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಏನು ಮಾಡ್ಬೇಕಪ್ಪ ಅಂದ್ರೆ ನಾವೇನು ಕಣಕ ತೊಳ್ಕೊಂಡು ರೆಡಿ ಮಾಡ್ಕೊಂಡ್ವಲ್ಲ ಅದನ್ನು ಅಗಲ್ ಮಾಡಿ ಅದ್ರ ಮೇಲೆ ಆರಾಕ್ಬೇಕು. ಅದ್ರೊಳಗಿರುವಂಥ ಹೆಚ್ಚಿನ ನೀರಿನ ಅಂಶ ಎಲ್ಲನೂ ಹೋಗ್ಬೇಕು. ಅದು ಕ್ಲೀನಾಗಿ ಒಣಗಬೇಕು. ಈಗ ಏನು ಮಾಡ್ಬೇಕು, ಇದ್ರೊಳಗೆ ರವೆ ತೊಗೊಂಡಿದ್ವಲ್ಲ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು
ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಹಾಕಿ ಅದನ್ನು ಕಲಿಸಿ ಇಟ್ಕೋಬೇಕು. ಒಟ್ಟು ನಮಗೆ ಎಣ್ಣೆ ಜಾಸ್ತಿ ಆಗಬಾರ್ದು. ಇದಕ್ಕೆ ಎಣ್ಣೆ ಜಾಸ್ತಿ ಆದ್ರೆ ನಮಗೆ ಗುಳ್ಳಿ ಮೆತ್ತಗಾಗಿ ಕುಂದ್ರ ಬಿದ್ದಂಗೆ ಅಕ್ಕವ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆನೆಯಕ್ಕೆ ಇಡ್ಬೇಕು ಅದನ್ನು. ಈಗ ಏನು ಮಾಡ್ಬೇಕಂತಂದ್ರೆ ಇದನ್ನು ಖಾರ ಹಾಕಿದ್ವಲ್ಲ, ಇದು ಒಂದು 2 ತಾಸು ಆಗೈತಿ. ಈಗ ಇದು ಇನ್ನೇನು ಮಾಡಬೇಕು, ಕಲ್ಲಿನ ಮೇಲೆ ಸ್ವಚ್ಛ ಕಲ್ಲೆಲ್ಲ ಸ್ವಚ್ಛ ಮಾಡಿಕೊಂಡು ಕಲ್ಲಿನ ಮೇಲೆ ಜಾಡಿಸ್ಬೇಕು. ಅದನ್ನು ಜಾಡಿಸೋದ್ರಿಂದ ಅದ್ರೊಳಗೆ ಇರುವಂಥ ಒಂದೊಂದು ತೌಡಿನ ಅಂಶ ಎಲ್ಲನೂ ಸಿಡಿದು ಹೋಗ್ತೈತಿ. ಈಗ ನಾ ಹೆಂಗೆ ಜಾಡಿಸ್ತೇನೆ ಬಡಿತೇನೆ ಇದಕ್ಕೆ ನೋಡ್ರಿ. ಬಟ್ಟೆ ಒಗದಂಗೆ ಒಗಿಬೇಕು ಅದನ್ನು. ಅಂದ್ರೆ ಅದ್ರೊಳಗಿರುವಂಥ ಎಲ್ಲ ತೌಡು ಜಿಗದು ಹಾರಿ ಕಡೆಗೆ ಬರ್ತೈತಿ. ತಿರುವಿ ಕ್ಲೀನ್ ಮಾಡ್ಕೋಬೇಕು ಅದನ್ನೆಲ್ಲ ತೌಡು. ನೋಡ್ರಿ ಇದ್ರೊಳಗಿನ ತೌಡು ಎಷ್ಟು ಸಿಡದೈತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಅಷ್ಟು ತೌಡು ಹೆಂಗೆ ಹೊರಗೆ ಸಿಡಿದು ಬರ್ತೈತಿ ಅಂದ್ರೆ ನಮಗೆ ಇರುವಂಥ ಒಂದೊಂದು ತೌಡಿನ ಅಂಶ ಎಲ್ಲ ಹೋಗ್ಬಿಡ್ತೈತಿ ಅದ್ರೊಳಗೆ. ಇದು ಉಳ್ದಿತ್ತಪ್ಪ ಅಂದ್ರೆ ನಮಗೆ ಗುಳ್ಳಿ ಸರಿ ಬರೋದಿಲ್ಲ, ಆಮೇಲೆ ಎಣ್ಣೆ ಒಳಗೆ ಸಿಡಿಯುತ್ತೈತಿ ಇದು. ಈಗ ಏನು ಮಾಡ್ಬೇಕು, ನಾವು ರವೆ ಕಲಿಸಿಟ್ಕೊಂಡಿದ್ವಲ್ಲ, ಈ ರವೆ ಜೋಡಿ ಆ ಕಣಕಾಯಿ ಏನು ತಯಾರು ಮಾಡೇವಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದ್ರೊಳಗೆ ಹಾಕ್ಕೊಂಡು ಎಲ್ಲನೂ ಚಲೋ ಹೊತ್ನಾಗ ಮಿದ್ದಬೇಕು ಅದನ್ನು. ಅದು ಎಷ್ಟು ಪ್ರಮಾಣ ಹಿಡಿತೈತಲ್ಲ ಅಷ್ಟು ಮಿದ್ದೂನು. ಆಮೇಲೆ ಏನು ಮಾಡಬೇಕು, ಉಳಿದದ್ದನ್ನು ಕುಟ್ಟುವಾಗ ಹಾಕ್ಕೊಂಡು ಕುಟ್ಟೋಕೆ ನಡಿತೈತಿ ನಮಗೆ. ಈಗ ಅದ್ರೊಳಗೆ ಮಿದ್ದಬೇಕು ಚಲೋ ಹೊತ್ನಾಗ. ನಾನು ರೆಡಿ ಮಾಡ್ಕೊಂಡೇನೀಗ. ಒಂದು ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಇಡೋನು. ಈಗೇನು ಮಾಡೋನು, ಒಂದು ಖಾರ ಕುಟ್ಟು ಕಲ್ಲು ಸ್ವಚ್ಛ ಮಾಡ್ಕೋಬೇಕು. ಎಲ್ಲನೂ ತೊಳೆದು ಸ್ವಚ್ಛ ಮಾಡಿ ಬಿಸಿಲಿಗೆ ಒಣಗಿಸಿಟ್ಕೋಬೇಕು. ಇದ್ರೊಳಗೆ ಏನು ಮಾಡಬೇಕಪ್ಪ ಅಂದ್ರೆ ನಾವೇನು ನೆನೆಯಾಕಿ ಇಟ್ಟಿದ್ವಲ್ಲ ಕಣಕಕ್ಕೆ ರವೆ ಕುಡಿಸಿ ಅದನ್ನು ಕುಟ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ರವೆ ಹಾಕ್ಕೊಂಡು ಕುಟ್ಟಿ ಅದಕ್ಕೆ ಕೂಡುವಂಗೆ ಮಾಡ್ಕೋಬೇಕು ನಾವೀಗ. ಈ ಟೈಪು ಕುಟ್ಟಬೇಕು. ಅದು ಅಗದಿ ನಮಗೆ ಹಿಟ್ಟು ಸಾಫ್ಟಾಗಿ ಬರ್ತೈತಿ. ಕುಟ್ಟಿದಂಗೆಲ್ಲ ಹಿಟ್ಟು ಸಾಫ್ಟ್ ಆಕೈತಿ. ಅದ್ರೊಳಗೆ ಚಿಕ್ಕ ಗುಳ್ಳಿ ಇಳ್ತಾವೆ. ಆ ಗುಳ್ಳಿ ಎಳಕುಂದ್ರೆ ನಮ್ಗೆ ಕರೆಕ್ಟಾಗಿ ಹದ ಬಂದೈತಿ ಅಂತ ಅರ್ಥ. ಸ್ವಲ್ಪ ಡಿಫಿಕಲ್ಟ್ ಐತಿ, ಆದ್ರೂ ಇದು ಉಂಡೆ ಟೇಸ್ಟೇ ಬೇರೆ. ಯಾವಾಗಲೂ ಈ ಉಂಡೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂತು ಅನ್ನೋದು ನನಗೂ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಆಮೇಲೆ ನಿಮ್ಗೆ ಏನಾರ ಡೌಟ್ ಇದ್ರೂ ನಂಗೆ ಕಮೆಂಟ್ಸ್ ಬಾಕ್ಸ್ನಾಗ ಕೇಳ್ರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈಗ ಈ ಕಡೆ ಎಣ್ಣೆ ಕಾಯಕ್ಕೂ ಇಟ್ಕೊಳ್ಳೋನು. ಎಣ್ಣೆ ಹೆಂಗೆ ಕಾಸ್ಬೇಕಪ್ಪ ಅಂದ್ರೆ ಒಮ್ಮೆ ಜೋರಿಟ್ಟು ಚಲೋ ಹೊತ್ನಾಗ ಎಣ್ಣೆ ಕಾಸ್ಬೇಕು. ಆಮೇಲೆ ಸಣ್ಣ ಇಟ್ಟು ಗುಳ್ಳಿ ಕರಿಬೇಕು. ನಾವು ಜೋರು ಉರಿ ಇಟ್ಟ ಕರೆದ್ವಿ ಅಂದ್ರೆ ನಮ್ಗೆ ಗುಳ್ಳಿ ಒಮ್ಮೆಲ್ಲ ಕರ್ರಗಾಕವು, ಒಳಗೆಲ್ಲ ಹಿಟ್ಟು ಹಸಿ ಉಳಿದ್ಬಿಡ್ತೈತಿ. ಅದಕ್ಕೆ ನಾವು ಚಲೋ ಹೊತ್ನಾಗ ಕಾಸ್ಕೊಂಡು ಸಣ್ಣ ಇಡಬೇಕು ಉರಿನ. ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಕುಟ್ಕೊಳ್ಳೋಣ. ನಮ್ಗೆ ಇನ್ನೊಂದು ಸ್ವಲ್ಪ ಹದ ಬರಬೇಕು. ನಾ ಏನು 1 kg ಕಣಕ ಮಾಡ್ಕೊಂಡಿದ್ನಲ್ಲ ಅದ್ರೊಳಗೆ 2 ಭಾಗ ಮಾಡ್ಕೊಂಡೇನಿ ನಾನು. 2 ಭಾಗ ಮಾಡಿಕೊಂಡು ಅದ್ರೊಳಗೆ ಮತ್ತೆ 2 ಭಾಗ ಮಾಡ್ಕೊತೇನೆ. ಅಂದ್ರೆ ನಾನು 4 ಭಾಗ ಮಾಡಿಕೊಂಡು ಸ್ವಲ್ಪ ಕುಟ್ತೀನಿ. ಯಾಕಂದ್ರೆ ನಂದು ಖಾರದ ಕಲ್ಲು ಸಣ್ಣದೈತಿ. ಅದಕ್ಕೆ ಸ್ವಲ್ಪ ಹಾಕಿ ಕುಟ್ಟಾಕೊಂತೇನೆ ನೋಡ್ರಿ. ನಾನು 4 ಭಾಗ ಮಾಡ್ಕೊಂಡೇನಿ. ಅಂದ್ರೆ ನಮಗೆ ಕುಟ್ಟಾಕೂ ಹಗರಾಕೈತಿ, ಆಮೇಲೆ ಕರೆಕ್ಟ್ ಹದ ಬರ್ತೈತಿ. ರವೆ ಕುಡು ಮಟ್ಟ ಅಷ್ಟೇ ನಾವೆಲ್ಲ ಫುಲ್ಲು ಒಮ್ಮೆ ಕುಟ್ಬೇಕು. ಯಾಕೆ ಒಂದು ರವೆ ಜಾಸ್ತಿ ಆಕೈತಿ, ಒಂದಕ್ಕೆ ರವೆ ಕಡಿಮೆ ಆಕೈತಿ. ರವೆ ಕೂಡಿದ ಮೇಲೆ ನಾವು 4 ಭಾಗ ಮಾಡಿಕೊಂಡು ಒಂದೊಂದು ಭಾಗ ಅಷ್ಟಷ್ಟ ಕುಟ್ಕೊಂಡು ಈಗ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ಈಗ ರೆಡಿ ಆಯ್ತು ಹಿಟ್ಟು. ಈಗ ಗುಳ್ಳಿ ಹರಿಯೋಣ. ಇದ್ರಾಗ ಎಷ್ಟು ಹರಿಬೇಕನ್ನೋದು ನಾನು ತೋರಿಸ್ತೇನೆ ನಿಮ್ಗೆ. ನೋಡ್ರಿ ನಾ ಮಾಡಿರುವಂಥ ಗುಳ್ಳಿ ಸೈಜ್ ಎಷ್ಟೈತಿ, ಇದು ಎಣ್ಣೆಯೊಳಗೆ ಹಾಕಿದ್ರೆ ಹೆಂಗೆ ಆಕೈತಿ ಅನ್ನೋದು ತೋರಿಸ್ತೀನಿ. ಈಗ ಒಂದು ಸ್ವಲ್ಪ ಗುಳ್ಳಿನ ನಮ್ಮ ಅಜ್ಜಿ ರೆಡಿ ಮಾಡಿ ಕೊಟ್ಟಾರ. ಇದು ಎಣ್ಣೆಯೊಳಗೆ ಹಾಕಿದ್ರೆ ಹೆಂಗೆ ಬರ್ತ ಅನ್ನೋದು ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಎಣ್ಣೆ ಚಲೋತ್ನಾಗ ಕಾದಿತ್ತು, ನಾ ಸಣ್ಣ ಇಟ್ಕೊಂಡೇನಿ. ಈಗ ಒಂದೊಂದು ಗುಳ್ಳಿನ ಬಿಡ್ತೇನೆ ನಾ ಅದ್ರೊಳಗೆ. ಹೆಂಗೆ ಉಬ್ಬಿ ಬರಾಕುಂತಾವ ನೋಡ್ರಿ ಗುಳ್ಳಿ. ಎಣ್ಣೆಯೊಳಗೆ ಹಾಕುತ್ತಲೇ ಹಿಂಗೆ ಉಬ್ಬಿ ಬರಬೇಕು. ಅಂದ್ರೆ ನಮಗೆ ಪರ್ಫೆಕ್ಟ್ ಬಂದಾವು ಗುಳ್ಳಿ ಅಂತ ಅರ್ಥ. ನಾವು ಮಾಡಿರೋ ಎಲ್ಲ ಹದ ಕರೆಕ್ಟ್ ಐತಿ, ಅದಕ್ಕೆ ಕರೆಕ್ಟ್ ಗುಳ್ಳಿ ಬರ್ತಾವೆ. ಇಲ್ಲಂದ್ರೆ ಗುಳ್ಳಿ ಜಲ್ದಿ ಮ್ಯಾಲೆ ಬರಂಗೇ ಇಲ್ಲ. ಕೆಳಗೆ ಹಿಡ್ಕೊಂಡು ಅಂದ್ರೆ ನಮ್ದು ಹದ ತಪ್ಪೈತಿ ಅಂತ ಅರ್ಥ. ಅದು
ಆಮೇಲೆ ಇವನ್ನ ಎಣ್ಣೆಯೊಳಗೆ ಹಾಕಿಂದ ಕರೆಕ್ಟಾಗಿ ಹೊಳಸಾಡ್ಕೊತಿರ್ಬೇಕು. ಯಾಕಂದ್ರೆ ನಾವು ಒಂದೇ ಸೈಡಾಗಿ ಕಾಸಿದ್ವಿ ಅಂದ್ರೆ ಒಂದೇ ಸೈಡಾಗಿ ಕೆಂಪಾಗಿಬಿಡ್ತಾವೆ. ಅದಕ್ಕೆ ನಾವು ಕರೆಕ್ಟಾಗಿ ಹೊಳಸ್ಕೊತನ ಇವನ್ನ ಕರಿಬೇಕಾಕೈತಿ. ನೋಡಿರಿ, ನಾ ಹಾಕಿದ ಸೈಜ್ ಸಣ್ಣದಿತ್ತಲ್ಲ ಗುಳ್ಳಿ, ಈಗ ಎಷ್ಟು ದೊಡ್ಡದಾಯ್ತು ನೋಡ್ರಿ. ಚಲೋತ್ನಿಗ ಕರಿಯೋದು ಅದ ಮುಕ್ಕಿ ಇರೋದು ಇದ್ರೊಳಗೆ. ಇದು ಹ್ಯಾಂಗೆ ಬರ್ತೈತಪ್ಪ ಒಳಗಂದ್ರೆ ಬಿಸ್ಕಿಟ್ ಟೈಪ್ ಆಕೈತಿ, ಅಂದ್ರೆ ನಮಗೆ ಪರ್ಫೆಕ್ಟ್ ಅಂದಂಗೆ. ಇವನ್ನ ಹೊಳಸಾಡಿ ಕರಿಯೋದು ನಿಮ್ಗೆ ಜಾಸ್ತಿ ಟೈಮ್ ತೊಗೋತೈತಪ್ಪ ಅಂತಂದ್ರೆ ನೀವೇನು ಮಾಡಿರಿ, ಸ್ವಲ್ಪ 1-2-3 ಸರ್ತ ಹೊಳಸಾಡಿ ತೆಗಿಬೋದು. ತೆಗೆದು ಮತ್ತೆ ನೀವು ಇನ್ನೊಮ್ಮೆ ಎಣ್ಣೆ ಒಳಗೆ ಹಾಕ್ಕೊಂಡು ಕರಿಬೋದು. ಇವನ್ನ 2 ಸಲನೂ ಕರಿಬೋದು. ಆದ್ರೆ ಯಾವಾಗ ಕರೆದ್ರೂ ನೀವು ಲೋ ಫ್ಲೇಮ್ನಾಗ ಇಟ್ಕೊಂಡು ಕರಿಬೇಕಾಕೈತಿ. ಇವನ್ನ ಒಂದು ಪ್ಲೇಟಿಗೆ ತೆಗಿತೇನೆ ನೋಡ್ರಿ ನಾ ಈಗ. ಮತ್ತು ಇನ್ನೊಂದಿಷ್ಟು ಹಾಕ್ತೇನೆ ನಾನೀಗ. ನೋಡ್ರಿ ಎಷ್ಟು ಚಲೋ ನಮಗೆ ಗರಿಯಾಗಿ ಮ್ಯಾಲೆ ಬರ್ತಾವೆ ಗುಳ್ಳಿ. ನಿಮಗೆ ವಿಡಿಯೋದೊಳಗನ ಗೊತ್ತಾಗ್ಬಿಡ್ತೈತಿ ಹೆಂಗೆ ಬಂದಾವ ಗುಳ್ಳಿ ಅನ್ನೋದು. ನೀವು ಟ್ರೈ ಮಾಡಿರಿ, ತಪ್ಪಿಸ್ಬೇಡ್ರಿ, ಮಿಸ್ ಮಾಡಬೇಡ್ರಿ. ಇದನ್ನು ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಎಲ್ಲಿ ಜವಾರಿ ಗೋಧಿ ಸಿಗಲಿಲ್ಲ ಅಂದ್ರೆ ಮಾರ್ಕೆಟ್ನೊಳಗಂತೂ ಸಿಗ್ತಾವು. ನೀವು ತೊಗೊಂಡು ಬಂದು ಟ್ರೈ ಮಾಡಿ ನೋಡಿರಿ. ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಉಂಡಿ ಇದು. ನಾವು ಮಕ್ಕಳ ಸಂಬಂಧ ಆದ್ರೂ ಇದನ್ನ ತ್ರಾಸು ತೊಗೊಂಡು ಮಾಡಬೇಕು. ಅಂದ್ರೆ ಮಸ್ತ್ ಅಕ್ಕವು ಈ ಉಂಡಿ, ಟೇಸ್ಟ್ ಭಾರಿ ಇರ್ತಾವೆ. ನಾನೀಗ ಪರ್ಫೆಕ್ಟಾಗಿ ಎಲ್ಲ ಗುಳ್ಳಿನೂ ಕರ್ಕೊಂಡೇನು ನೋಡ್ರಿ. ಎಷ್ಟು ಚಲೋ ಆಗ್ಯಾವು ಗುಳ್ಳಿ. ಇವನ್ನೀಗ ಒಂದು ಪ್ಲೇಟಿಗೆ ತೆಗೆದ್ಬಿಡೋನು. ಈಗ ಹ್ಯಾಂಗೆ ಬಂದಾವು ಗುಳ್ಳಿ ಅನ್ನೋದು ನೋಡೋಣಂತ. ನೋಡ್ರಿ ಗುಳ್ಳಿ ಎಷ್ಟು ಚಲೋ ಬಂದಾವು. ನಾವು ಮಾಡುವಂಥ ಹದ ಕರೆಕ್ಟ್ ಇತ್ತಪ್ಪ ಅಂದ್ರೆ ನಮ್ದೆಲ್ಲನೂ ಅಡಿಗೆ ಸಕ್ಸಸ್ ಆಕೈತಿ. ಆದರೆ ಸ್ವಲ್ಪ ತ್ರಾಸು ತೊಗೊಂಡು ಮಾಡ್ಬೇಕಾಕೈತಿ ನಾವು. ನೋಡ್ರಿ ಎಷ್ಟು ಚಲೋ ಆಗ್ಯಾವು. ಇವು ಹ್ಯಾಂಗೆ ಬಂದಾವಪ್ಪ, ಒಳಗೆ ಹ್ಯಾಂಗೆ ಅದಾವ ಅನ್ನೋದು ನಾನು ಒಡೆದು ತೋರಿಸ್ತೇನೆ ನಿಮ್ಗೆ. ಯಾಕಂದ್ರೆ ಅದು ಬಿಸ್ಕಿಟ್ನಾಗ ಬರ್ಬೇಕು ಒಳಗೆ. ನಾವು ಜಲ್ದಿ ತೆಗೆದುಬಿಟ್ವಿ ಅಂದ್ರೆ ಜೇಕಿರ್ತೈತಿ ಒಳಗೆ. ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಹೊತ್ತು ಕರಿಬೇಕಾಕೈತಿ. ಈಗ ಒಳಗೆ ಹೆಂಗೆ ಬಂದೈತಿ ಏನು ಅನ್ನೋದು ನಿಮ್ಗೆ ಡೌಟ್ ಇರ್ತೈತಿ. ನಾನು ಒಂದು ಒಡೆದು ತೋರಿಸ್ತೇನೆ ನೋಡ್ರಿ. ನೋಡಿ ಪೌಡ್ರ್ ಆಗಿಬಿಟ್ಟು ಎಲ್ಲ ಪುಡಿಯೇ ಆಗಿಬಿಡ್ತೈತಿ. ಅದು ಹಿಂಗೆ ಬರಬೇಕು. ಇದು ಇಲ್ಲಂದ್ರೆ ಜೇಕ್ ಬರ್ತೈತಿ ಇದ್ರೊಳಗೆ. ಅದು ಮೆಥಡ್ ತಪ್ಪಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ಸ್ ತಿಳಿಸ್ರಿ. ನನ್ನ ಚಾನಲ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಧನ್ಯವಾದಗಳು.